ಮನೆ ಮನೆಗೆ ಗಂಗೆ ತರಲು ಭಗೀರಥನೇ ಬರ್ಬೇಕಾ? ಸತ್ಯನಾರಾಯಣಪ್ಪರು ಹೆಂಗ ಮಾಡಿ ನಮ್ಮ ಪಳ್ಯಕ್ಕೆ ನೀರು ತಂದಿದ್ರು, ಅದನ್ನು ಇಲ್ದಂಗ ಮಾಡಾಕಿರು. ರಾಜ್ಯದ ಪ್ರತಿ ಜನರಿಗೂ ಶುದ್ಧ ನೀರನ್ನ ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರ ಜಲಜೀವನ್ ಮಿಷನ್ ಅಡಿಯಲ್ಲಿ ಮನೆ ಮನೆಗೆ ಗಂಗೆ ಯೋಜನೆಯನ್ನ ಜಾರಿಗೆ ತಂದಿದೆ. ಆದರೆ ಅದೆಷ್ಟೋ ಗ್ರಾಮಗಳಲ್ಲಿ ಈ ಯೋಜನೆ ಅನುಷ್ಠಾನಗೊಳಿಸುವಲ್ಲಿ ವಿಫಲವಾಗಿದೆ. ಮನೆ ಮುಂದೆ ನಲ್ಲಿಯನ್ನು ಹಾಕಲಾಗಿದೆ, ಆದರೆ ಜನರಿಗೆ ಮಾತ್ರ ನೀರು ಸಿಗ್ತಾ ಇಲ್ಲ. ಮೊದಲೇ ಬೇಸಿಗೆ ಕಾಲ, ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದ್ದು ಜನರು ಪರದಾಡ್ತಿದ್ದಾರೆ. ದುರಸ್ತಿಗೆ ಶಿರಾ ತಾಲೂಕು ಸೇರಿದ್ದು ಶುದ್ಧ ನೀರಿನ ಅಭಾವ ಜಾಸ್ತಿಯಾಗಿದೆ. ಹೌದು, ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಚಂಗವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಕೆಪಾಳ್ಯ ಗ್ರಾಮದಲ್ಲಿ ಬೇಸಿಗೆಗೂ ಮುನ್ನವೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಈ ಗ್ರಾಮದಲ್ಲಿ ಹಣ ಕೊಟ್ಟರೂ ಕೂಡ ನೀರು ಸಿಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಈ ಗ್ರಾಮದಲ್ಲಿ 150ಕ್ಕೂ ಕುಟುಂಬ ಇದ್ದು 700 ಮಂದಿ ಜನರಿದ್ದಾರೆ. ಮನೆ ಮನೆಗೆ ನೀರು ಒದಗಿಸಲು ಜಲಜೀವನ್ ಮಿಷನ್ ಅಡಿಯಲ್ಲಿ ಮನೆ ಮನೆಗೂ ನಲ್ಲಿಯನ್ನ ಹಾಕಲಾಗಿದೆ. ಆದರೆ ನಲ್ಲಿಯೇನೋ ಇದೆ, ಆದರೆ ಅದರಲ್ಲಿ ನೀರು ಮಾತ್ರ ಬರ್ತಾ ಇಲ್ಲ. ಗ್ರಾಮದಲ್ಲಿ ನೀರಿನ ಸಮಸ್ಯೆ ಮಿತಿ ಮೀರಿದ್ದು 1.5 ವರ್ಷದಿಂದ ಇಲ್ಲಿನ ಜನರಿಗೆ ಟ್ಯಾಂಕರ್ ನೀರೇ ಗತಿಯಾಗಿದೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಏನಿಲ್ಲ, ಇಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಐತೆ ಸರ್. ಇದ್ಯಾತ ಗಂಗಾ ಕಲ್ಯಾಣಿ ಅಂತ ಬಂದು ಅದಕ್ಕೆ ನೀರೇ ಬರಲ್ಲ ಸರ್. ಸುಮ್ಮನೆ ಪೈಪ್ಲೈನ್ ಮಾಡಿರೋದೆ ಸರ್. ಅದೇ ಕುಡಿಯೋ ನೀರಿಂದು ತುಂಬಾ ಸಮಸ್ಯೆ ಸರ್. ಅವ್ರು ಯಾರ ಪಾಪ ಮಾರ ಇರೋ ಸತ್ಯನಾರಾಯಣಪ್ಪರು ಹೆಂಗ ಮಾಡಿ ನಮ್ಮ ಪಳ್ಯಕ್ಕೆ ನೀರು ತಂದಿದ್ರು, ಅದನ್ನು ಇಲ್ದಂಗ ಮಾಡಾಕಿರು ಸರ್. ಅದನ್ನು ನೀರು ಕುಡಿದಂಗೆ ಮಾಡಿರು. ಆಮೇಲೆ ಸರಂಡ್ ಇಲ್ಲ, ಕೊಚ್ಚೆ ಜಾಸ್ತಿ. ನೀರೇ ಇಲ್ಲ ಅಂದ್ರೆ ಇವಾಗ ಒಣಗ್ದಾಗ ಬಂದಿದ್ರ ಸರ್, ನೀವು ಅವಾಗ ಬರ್ಬೇಕಿತ್ತು. ಇಷ್ಟೆಲ್ಲ ಆಗೈತೆ ನಮ್ಮೂರಾಗ. ಒಬ್ರು ಕೇರ್ ತಗೊಂಬಲ್ಲ ಸರ್, ಅವ್ರು ಯಾತು ಕೇರೆ ತಗೊಂಬಲ್ಲ ನೀರಿನ ಬಗ್ಗೆ. ಬಂದು ಇಟ್ಕೊಂಬೋದು, ಬರ್ದಿವ್ ಸುಮ್ಕಾಗೋದು. ನೀರಿಂದು ಭಾಳ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟೈತಿ. ಯಾರು ಕೇಳಿರೋ ಯಾರು ಮಾತಾಡಂಗಿಲ್ಲ, ಕೇಳಂಗಿಲ್ಲ ಸರ್. ಬಂದ್ತಾರೆ, ನೋಡ್ತಾರೆ, ಸುಮ್ಮನೆ ಹೋಗ್ತಾರೆ. ಅವ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವ್ರು ಬಿಗಿಯಾಗಿದ್ರೆ ನೀರಿಂದ ಹೆಂಗೆ ಆಗೋದು. ಅವರೇ ಬಿಗಿಯಾಗಿಲ್ಲ ಅಂದ್ರೆ ಆಲೇ ತಿಂಗಳು 1 ವಾರದ 3 ತಿಂಗಳಿಗೆ ಬಂದೈತೆ ಸರ್. 3 ತಿಂಗಳಿಗೆ ಬಂದೈತಿ. ಈ 3 ತಿಂಗಳು ದಟ್ಟಿ ಬರೀ ಇದೇ ಸಮಸ್ಯೆ ಸರ್. ಅವ್ರು ಯಾರ ಮರ ಹಾಕಿದ್ರು, ಅದನ್ನ ಕಿತ್ತಾಕಿ ಈಗ ನೀರು ಕುಡಿಯೋದಂಗೆ ಮಾಡಿದ್ರೆ ಹೆಂಗೋ ನಾವು ಇದು ಮಾಡ್ಬೇಕು ಹೇಳ್ರಿ ಸರ್. ದನ ಕರ ಸ್ಕೂಲ್ ಹುಡುಗರು ದಿನ ಬಟ್ಟೆ ಒಗಿಬೇಕು, ಎಲ್ಲಿ ತರಬೇಕು? ಇವ್ರು ನೋಡಿದ್ರೆ ಇದ್ರೆ ನೀರೇ ಬೀಳಲ್ಲ ಸರ್. ಇದನ್ನ ಯಾಕೆ ಮಾಡಿದ್ರೆ ಏನು ಕಥೆಯೋ ಗೊತ್ತಿಲ್ಲ. ಈ ಗ್ರಾಮದಲ್ಲಿ ಒಂದಲ್ಲ 2-3 ಟ್ಯಾಂಕರ್ಗಳಿವೆ, ಆದ್ರೆ ನೀರು ಬರಲ್ಲ. ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು, ಸಂಜೆ ನೀರು ತರಲು ಹೋಗ್ಬೇಕು. ನೀರನ್ನ ಹಿಡಿಯಲು ಗುಂಡಿಯಲ್ಲಿ ಬಗ್ಗೆ ನಮ್ಮ ಬೆನ್ನು ಬಿದ್ದು ಹೋಗಿದೆ ಸ್ವಾಮಿ. ನಮ್ಮ ಕಷ್ಟ ಕೇಳುವವರು ಯಾರೂ ಇಲ್ಲ ಅಂತ ಜನರು ಅಳಲನ್ನ ತೋಡ್ಕೊಳ್ತಿದ್ದಾರೆ. ಇದಲ್ಲದೆ ಗ್ರಾಮದ ಬೋರ್ವೆಲ್ಗಳಲ್ಲಿ ಬರುವ ನೀರಿನಲ್ಲಿ ಫ್ಲೋರೈಡ್ ಅಂಶ ಹೆಚ್ಚಾಗಿದ್ದು ಗ್ರಾಮದ ಜನರು ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ. ಎಲೆಕ್ಷನ್ ಬಂದಾಗ ಮಾತ್ರ ಜನಪ್ರತಿನಿಧಿಗಳು ಬರ್ತಾರೆ ಹೋಗ್ತಾರೆ, ಆದ್ರೆ ನಮ್ಮ ಸಮಸ್ಯೆ ಮಾತ್ರ ಬಗೆಹರಿಸ್ತಾ ಇಲ್ಲ ಅಂತ ಜನರು ಕಿಡಿಕಾರ್ತಿದ್ದಾರೆ. ನನ್ನ ಹೆಸರು ಹರೀಶ್ ಅಂತ. ನಮ್ಮೂರು ಕೆಕೆಪಾಳ್ಯ, ಚಂಗವರ ಗ್ರಾಮ ಪಂಚಾಯತಿ ಇದ್ದ ಇದೆ. ಚಂಗವರ ಗ್ರಾಮ ಪಂಚಾಯತಿ ಏನಂದ್ರೆ ಸಮಸ್ಯೆ ನಮ್ಮ ಕೆಕೆಪಾಳ್ಯದಲ್ಲಿ ಅಂದ್ರೆ ಇಲ್ಲಿ ನೀರಿನ ವ್ಯವಸ್ಥೆ ಇದೆ. ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಕರೆಕ್ಟಾಗಿಲ್ಲ. ಚರಂಡಿ ವ್ಯವಸ್ಥೆ ತುಂಬಾ ಹದಗೆಟ್ಟಿದೆ. ಇಲ್ಲಿ ಅಂಗನವಾಡಿ ಮಕ್ಕಳು ಮತ್ತೆ ಸಾರ್ವಜನಿಕರು ಅಡ್ಡಾಡ್ಬೇಕಾದ್ರೆ ಇಲ್ಲಿ ತುಂಬಾ ಜನ ಬಿದ್ದಿದ್ದಾರೆ. ಇದ್ಯಾರು ಹೇಳಿದ್ರು ಎಚ್ಚೆತ್ಕೊಂತ ಇಲ್ಲ. ಚರಂಡಿ ದೇವಸ್ಥಾನ ಇದೆ. ಇಲ್ಲಿ ದೇವಸ್ಥಾನ ಮುಂದೆ ಇದೆಲ್ಲ ಈ ತರ ಎಲ್ಲ ಇದ್ರೆ ಕ್ಲೀನ್ ಆಗಿರಲ್ಲ. ಅಂಗನವಾಡಿ ಮಕ್ಕಳು ಜಾಸ್ತಿ ಇಲ್ಲಿ ಅಡ್ಡಾಡ್ತಾರೆ. ಇದೊಂಚೂರು ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ನೀರು ಪ್ರಾಣ ಉಳಿಸುವ ಸಂಜೀವಿನಿ. ಊಟ ಇಲ್ದಿದ್ರೂ ಒಂದಿನ ಬದುಕಬಹುದು, ಆದ್ರೆ ನೀರಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಗ್ರಾಮದ ಜನರಿಗೆ ಅಗತ್ಯವಾಗಿ ಬೇಕಾಗಿರೋ ನೀರನ್ನ ಒದಗಿಸಿ ಜನರ ಪ್ರಾಣವನ್ನ ಉಳಿಸಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.